ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತದಲ್ಲಿ ಸೈನಿಕರು ಹುತಾತ್ಮರಾಗಿದ್ದಾರೆ. ಕರ್ನಾಟಕದ 3 ಯೋಧರು ವೀರಮರಣ ಹೊಂದಿದ್ದಾರೆ. ಕಾಶ್ಮೀರದಂತೆ ಮಣಿಪುರದಲ್ಲೂ ಕೂಡ ಘೋರ ದುರಂತ ಆಗಿದೆ. ಬೆಳಗಾವಿಯ ಚಿಕ್ಕೋಡಿ ಗ್ರಾಮದ ಯೋಧ ಹುತಾತ್ಮರಾಗಿದ್ದಾರೆ. ಬೆಳಗಾವಿ ಸಾಂಬ್ರಾ ಏರ್ಪೋರ್ಟ್ಗೆ ನಾಲ್ವರು ಯೋಧರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಮರಾಠ ನಗರದ ಕಮಾಂಡರ್ ಹಾಸ್ಪಿಟಲ್ಗೆ ಪಾರ್ಥಿವ ಶವವನ್ನು ರವಾನಿಸಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಸೇನಾ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಂದ ನಮನವನ್ನು ಸಲ್ಲಿಸಲಾಗುತ್ತೆ. ನೋಡಿ, ಬಹಳ ಬೇಸರದ ಸಂಗತಿ. ಬಾಗಲಕೋಟೆ ಮಹಾಲಿಂಗಪುರದ ಯೋಧ ಮಹೇಶ್ ವೀರಮರಣವನ್ನು ಹೊಂದಿದ್ದಾರೆ. ಹುಟ್ಟೂರಲ್ಲಿ ಸಂಜೆ 4 ಗಂಟೆಗೆ ಅಂತಿಮ ವಿಧಿವಿಧಾನ ಇದೆ. ಮೃತ ಯೋಧ ಮಹೇಶ್ ಮಾರಿಗೊಂಡ ಕುಟುಂಬಸ್ಥರಿಂದ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಹುತೇಕ 3 ಕರ್ನಾಟಕದವರು, ಕರುನಾಡ ವೀರಪುತ್ರರು ಹುತಾತ್ಮರಾಗಿದ್ದಾರೆ. 2 ವೀರಪುತ್ರರು. ಕಾಶ್ಮೀರದಲ್ಲಾದಂಥ ಘೋರ ದುರಂತ. 150 ಅಡಿ ಹೊಂಡ, ಅದರೊಳಗಡೆ ಅವರ ಸೇನಾ ವಾಹನ ಬಿದ್ದಿರೋದು. 3 ಜನ ಕಾಶ್ಮೀರ್ನ ಪೂಂಜ್ನಲ್ಲಿ ಮೃತಪಟ್ಟಿದ್ರೆ ಇನ್ನೊಬ್ಬರು ಮಣಿಪುರದಲ್ಲಿ ವೀರಮರಣ ಹೊಂದಿರೋದು. ಮನುಷ್ಯನಿಗೆ ಸಾವು ಅನ್ನೋದು ಸಹಜ. ಆದರೆ ಇಂಥ ಘಟನೆ ಅದು ಕೇಳಿ ನಾವು ಎಲ್ಲ ಸೈನಿಕರಿಗಾಗಲಿ ನಮ್ಮ ಹಿರಿಯರಿಗಾಗಲಿ ಬಹಳ ದುಃಖ ಆಗ್ತೈತೆ ಸರ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ನಾನು ಆರ್ಮಿ ಡ್ಯೂಟಿ ಮಾಡಬೇಕು, ಎಲ್ಲ ನಾನು ಜನ ಸೇವೆ ಮಾಡಬೇಕು ಅಂತ ಹೀಗೆ ಎಲ್ಲ ಇರ್ತದೆ. ಆ ಪ್ರಕಾರ ನಾವು ಸೇವೆ ಮಾಡ್ತೀವಿ ಸರ್. ಆದರೆ ಇಂಥ ಜಮ್ಮು ಕಾಶ್ಮೀರದಲ್ಲಿ ಮಾಡಬೇಕಾದ್ರೆ ಬಹಳ ಒಂದು ಸ್ವಲ್ಪ ನ್ಯೂಸ್ನಾಗ ನೋಡಿ ಏನಾಗೈತೆ ತಿಳಿಯಿಂದ ನಾವೇನು ಮಾಡಿದ್ರಿ, ಫೋನ್ ಹಚ್ಚಿದ್ರು. ಫೋನ್ ರಿಸೀವ್ ಮಾಡಲಿಲ್ಲ. ರಿಸೀವ್ ಮಾಡೋದಕ್ಕಾಗತ್ಲೇನು ವಾಪಸ್ ಅಲ್ಲಿ ತಂಗಿ ಅಲ್ಲೇ ಇದ್ದಲ್ರಿ. ವಾಪಸ್ ಆಕಿ ನಿನ್ನ ಅವ್ನ ಹೆಂಡತಿ ಅಲ್ಲೇ ಇದ್ದಲ್ರಿ. ಅವ್ರು ಏನು ಮಾಡಿದ್ರು, ಅಲ್ಲಿಂದ ಏನೈತಿ ಬಂದಿದ್ರೆ ಬೆಳಗ್ಗೆ ಬಂದಿದ್ರೆ, ನಿನ್ನೆ ಬೆಳಗ್ಗೆ ಬಂದಿದ್ರು. ಅವ್ರು ಅಲ್ಲಿ ಇಲ್ಲಿಗೆ ಬಂದಿದ್ರಿ, ಹಿಮಾಚಲ ಪ್ರದೇಶ ಇಲ್ಲಿಗೆ ಬಂದಿದ್ರಿ. ಅವ್ರ ಕಡೆಗೆ ಅಂತ ಟಿವಿ ನ್ಯೂಸ್ ನೋಡಿ ಹಿಂಗಾಗೈತೆ, ಅದು ಗಾಡಿ ಆಕ್ಸಿಡೆಂಟ್ ಆಗೈತೆ ಅಂತ ಕೇಳಂತಲೇ ಏನು ಮಾಡಿದ್ರು, ಇಲ್ಲಿಂದ ಒಂದು ಕಾಲ್ ಮಾಡಿದ್ರು. ಅಲ್ಲಿ ಫೋನ್ ರಿಸೀವ್ ಮಾಡಲಿಲ್ಲ. ಆಗಲ್ದ ಅಂತಲೇ ನಾವು ಬೆಳತಂತ ಅಲ್ಲಿ ಫೋನ್ ಹಚ್ಚಿ ಗುದ್ದಾಡಿದ್ರಿ. ಅದು ನಮ್ಗೆ ಇನ್ಫಾರ್ಮೇಶನ್ ಸಿಗಲಿಲ್ಲ. ಸಿಗಲಿಕ್ಕೆ ಏನತ್ತಿ ಬೆಳಗ್ಗೆ ಏನತ್ತಿ ಅವರು. ಇನ್ನು ಬೆಳಗಾವಿಯ ಯೋಧ ದಯಾನಂದ ತಿರುಕಣ್ಣವರು ಕೂಡ ಹುತಾತ್ಮರಾಗಿದ್ದಾರೆ. ದಯಾನಂದ ನಿವೃತ್ತಿಗೆ ಕೇವಲ 2 ವರ್ಷ ಬಾಕಿ ಇತ್ತು. ಒಬ್ಬನೇ ಮಗನನ್ನ ಕಳೆದುಕೊಂಡು ಪೋಷಕರು ಕಣ್ಣೀರು ಹಾಕಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ, ದೇಶಕ್ಕಾಗಿ ನಮ್ಮೆಲ್ಲರ ಹಿತಕ್ಕಾಗಿ ನಮ್ಮನ್ನ ಕಾಯುತ್ತಿರುವಂಥ ಯೋಧರು ಬೆಳಗಾವಿಯ ಯೋಧ ದಯಾನಂದ ತಿರುಕಣ್ಣವರಂತ ಹೇಳಿ ಹುತಾತ್ಮರಾಗಿದ್ದಾರೆ. ಅವರ ನಿವೃತ್ತಿಗೆ ಕೇವಲ 2 ವರ್ಷ ಮಾತ್ರ ಬಾಕಿ ಇತ್ತು. ಒಬ್ಬನ ಮಗನನ್ನ ಕಳೆದುಕೊಂಡಂಥ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಮಗನ ಬರ್ಬಾರ್ದು, ಪಪ್ಪ ಪಪ್ಪ ಅಂತ ಬರ್ತಿತ್ತ ಬೇಡತ್ತೆ. ಮಗದ ಬರ್ಬಾರ್ದು ನಿಮಗೆ. ನನ್ನ ಮಗ ಏನ್ ಮಾಡ್ತಾನೆ ಅಂತ ಫೋನ್ ಮಾಡಿ ಕೇಳ್ಬೇಕಿದ್ದಪ್ಪ. ನನ್ನ ಮಗನ ಯಾರಿಗೆ ಹಬ್ಬ ಆಡಬೇಕು ಈಗವ ನನ್ನ ಮಕ್ಕಳಿಗೆ ಪರದೇಶ ಮಾಡಿ ಹಾಗೆ. ಇನ್ನು ಕುಂದಾಪುರದ ಬಿಜಾಡಿಯ ಯೋಧ ಅನೂಪ್ ಕೂಡ ಹುತಾತ್ಮರಾಗಿದ್ದಾರೆ. 13 ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅನೂಪ್. ವಾರದ ಹಿಂದೆ ಊರಿಗೆ ಬಂದು ಹೋಗಿದ್ರು ಅನೂಪ್. 3 ವರ್ಷದ ಹಿಂದೆ ಮದುವೆಯಾಗಿದ್ರು. ನೋಡಿ, ಕೇವಲ 3 ವರ್ಷದ ಹಿಂದೆ ಮದುವೆಯಾಗಿದ್ದಂಥ ಯೋಧ ಅನೂಪ್ ದಂಪತಿಗೆ 2 ವರ್ಷದ ಮುದ್ದಾದ ಮಗುವಿದೆ. ಅನೂಪ್ ಇವತ್ತು ವೀರ ಮರಣವನ್ನು ಹೊಂದಿದ್ದಾರೆ. ಅನೂಪ್ ಮನೆಯವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಯೋಧ ಅನೂಪ್ ಹುತಾತ್ಮರಾಗಿದ್ದಾರೆ. ಕುಂದಾಪುರದ ಬಿಜಾಡಿಯ ಯೋಧ ಇವರು. ನನ್ನ ಮಗು 19ನೇ ತಾರೀಕು ಹೋಯ್ತದ, 20 ಟ್ರೈನ್. ಅಯ್ಯೋ, ನನ್ಗೆ ಒಂದೇ ಮಗು ಅಭ್ಯ ಗೊಂಡೊಂದೇ ನನ್ನ ಪಾಪಿ. ಅಯ್ಯೋ ದೇವ್ರ, ಈ ಸಂಕಟ ಎಲ್ಲ ನಡ್ಸ್ಕೊಂಬ. ಅಯ್ಯೋ ದೇವ್ರ, ನನ್ನ ಹೊಟ್ಟಿ ಕಲ್ ತುಂಬ್ರಿ ಅಲ್ಲ ದೇವ್ರ.
ನಿಜವಾಗ್ಲೂ ಕೂಡ ಅವರ ಮಾತು, ಅವರ ದುಃಖ, ಅವರ ಕಣ್ಣೀರು ಬೇಸರ ತರಿಸುತ್ತೆ. ಯಾಕಂತಂದರೆ ಅನೂಪ್ ಮದುವೆಯಾಗಿ 3 ವರ್ಷಗಳಾಗಿತ್ತು. ಮುದ್ದಾದ ಮಗು ಇತ್ತು, 2 ವರ್ಷದ್ದು. ಆಕೆ ಆತನ ತಾಯಿಯ ಆಕ್ರಂದನವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾಶ್ಮೀರದ ಪೂಂಚ್ನಲ್ಲಿ ಆ ರೀತಿಯಾದಂಥ ಘಟನೆ ನಡೆದಿದೆ. ಅದೇ ರೀತಿಯಾದಂಥ ಘಟನೆ ಮಣಿಪುರದಲ್ಲೂ ಕೂಡ ಘೋರ ದುರಂತ ನಡೆದಿದೆ. ಅಪಘಾತದಲ್ಲಿ ಧರ್ಮರಾಜ್ ಸುಭಾಷ್ ಖೋತಾ ಹುತಾತ್ಮರಾಗಿದ್ದಾರೆ. ಚಿಕ್ಕೋಡಿಯವರು ಇವರು. ಯೋಧ ಧರ್ಮರಾಜ ಮನೆಯಲ್ಲೂ ಕೂಡ ಶೋಕ ಸಾಗರ ಮನೆ ಮಾಡಿದೆ. ಬೆಳಗಾವಿಯ ಚಿಕ್ಕೋಡಿ ಗ್ರಾಮದಲ್ಲಿ ಸ್ಮಶಾನ ಮೌನವೇ ಆವರಿಸಿಬಿಟ್ಟಿದೆ. ನಿಮಗೆ ಕಾಶ್ಮೀರದಲ್ಲಿ ನಡೆದಂತಹ ಘಟನೆ, ಮಣಿಪುರದಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ, ಘೋರ ದುರಂತವೊಂದು ನಡೆದೋಯ್ತು. ಚಿಕ್ಕೋಡಿಯ ವೀರ ಪುತ್ರ ಹುತಾತ್ಮರಾಗಿದ್ದಾರೆ. ಧರ್ಮರಾಜ ಸುಭಾಷ ಖೋತಾ ಹುತಾತ್ಮರಾಗಿದ್ದಾರೆ. ಚಿಕ್ಕೋಡಿಯಲ್ಲಿ ಬಹುತೇಕ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವಿಧಿವಿಧಾನಗಳು ಆಗಬೇಕು. ಮಿಲಿಟರಿ ಸಿಬ್ಬಂದಿ, ಅಧಿಕಾರಿಗಳು ಅವರೆಲ್ಲರಿಂದಲೂ ಕೂಡ ನಮನವನ್ನು ಸಲ್ಲಿಸಲಾಗುತ್ತೆ. ಸರ್ಕಾರಿ ಗೌರವಗಳನ್ನು ಸಲ್ಲಿಸಲಾಗುತ್ತೆ. ಭಾರತ ಸರ್ಕಾರದಿಂದಲೂ ಕೂಡ ಅವರಿಗೆ ಗೌರವ ಸಲ್ಲಿಸೋದಿರುತ್ತೆ. ಅದಾದ ಬಳಿಕ ಅವರ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯುತ್ತೆ. ಚಿಕ್ಕೋಡಿ ಯೋಧ ಧರ್ಮರಾಜ್ ಹುತಾತ್ಮರಾಗಿದ್ದಾರೆ. ಯಾರ ಜೊತೆನೂ ಯುದ್ಧ ಮಾಡಿದ್ದಲ್ಲ, ಸೆಣಸಾಡಿದ್ದಲ್ಲ. ಅಪಘಾತದಲ್ಲಿ ಸಾವನ್ನಪ್ಪೋದು ನಿಜಕ್ಕೂ ಕೂಡ ಒಂದು ಘೋರ ದುರಂತ. ಕಾಶ್ಮೀರದಲ್ಲಿ ಕರ್ನಾಟಕದವರು 3 ವೀರ ಮರಣವನ್ನು ಹೊಂದಿದ್ರೆ, ಮಣಿಪುರದಲ್ಲಿ ಧರ್ಮರಾಜ್ ವೀರಮರಣ ಹೊಂದಿದ್ದಾರೆ. ಇವರೆಲ್ಲರೂ ಕೂಡ ಅಜರಾಮರರಾಗಿದ್ದಾರೆ. ಇವತ್ತು ಬಹುತೇಕ ಇವರು ಈ ಭೂಮಿ ಮೇಲೆ ಇಲ್ದಿರಬಹುದು, ಆದರೆ ಇವರು ತೆಗೆದುಕೊಂಡಂಥ, ಅವತ್ತಿನ ಕಾಲಕ್ಕೆ ತೆಗೆದುಕೊಂಡಂಥ ನಿರ್ಧಾರ, ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಅಂತ ತೆಗೆದುಕೊಂಡಂಥ ನಿರ್ಧಾರ, ನಾವು ಇಲ್ಲಿ ಬೇಕಾದಷ್ಟು ಕಿತ್ತಾಡ್ತೀವಿ, ಸ್ವಾರ್ಥ, ಅಹಂಕಾರ ಎಲ್ಲದರನ್ನು ಒಳಗೊಂಡಂತೆ ಇಲ್ಲಿ ಬೇಕಾಬಿಟ್ಟು ಇರ್ತೀವಿ. ನಾವಿವತ್ತು ಅದೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಅಂತಂದರೆ ಗಡಿ ಭಾಗದಲ್ಲಿ ನಮ್ಮ ಯೋಧರು ನಮ್ಮನ್ನು ಕಾಯ್ತಾ ಇರೋದು ಅಜರಾಮರ ಅಂತಲೇ ಹೇಳ್ಬೋದು. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಮೈಲಾರಿ ಪಟಾತ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೈಲಾರಿ ಪಟಾತ್, ಬಹಳ ದುಃಖದ ಸಂಗತಿ. ಯಾವ ರೀತಿ ನಡೀತಾ ಇದೆ ಸಿದ್ಧತೆ, ಎಲ್ಲಿದೆ ಇವಾಗ ಅವರ ಒಂದು ಪಾರ್ಥಿವ ಶರೀರ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದಿವಿತ್, ಏನು ಜಮ್ಮು ಕಾಶ್ಮೀರದ ಪಂಚಗಡೆಯಲ್ಲಿ ಏನು ಸೇನಾ ವಾಹನ ಅಪಘಾತ ಆಗಿತ್ತು, ಆ ಒಂದು ಅಪಘಾತದಲ್ಲಿ ಸುಮಾರು ಏನು ಕರ್ನಾಟಕದ 3 ಯೋಧರು ಕೂಡ ಅದರಲ್ಲಿ ಹುತಾತ್ಮರಾಗಿದ್ದರು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಏನು ದಯಾನಂದ್ ತಿರ್ಕನ್ನವರನ್ನವರು ಕೂಡ ಇಲ್ಲಿ ಹುತಾತ್ಮರಾಗಿದ್ದಾರೆ. ಜೊತೆಗೆ ಅನೂಪ್ ಮತ್ತು ಮಹೇಶ್ ಸೇರಿದಂತೆ ಒಟ್ಟು 3 ಏನು ಹುತಾತ್ಮ ಯೋಧರ ಪಾರ್ಥಿವ ಶರೀರ ಬೆಳಗಾವಿ ತಾಲೂಕಿನ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಆಗಮನ ಆಗುತ್ತೆ. ಸುಮಾರು ಇಲ್ಲಿ ಏನು ವಿಮಾನ ನಿಲ್ದಾಣದಲ್ಲಿ ಕೂಡ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತೆ. ಏನು ದಯಾನಂದ್ ಏನಿದ್ದಾರೆ, ಸುಮಾರು ವರ್ಷಗಳಿಂದ ಕೂಡ ಇವರು ದೇಶದ ವಿವಿಧ ಭಾಗಗಳಲ್ಲಿ ಕೂಡ ಸೇನೆಯಲ್ಲಿ ಸೇವೆಯನ್ನ ಮಾಡಿದ್ರು. ಇನ್ನೇನು 2 ವರ್ಷಗಳ ಕಾಲ ಅವರ ಸೇನಾ ಅವಧಿ ಕೂಡ ಇರುವಂಥದ್ದು. ಆದರೆ ಈ ಹುತಾತ್ಮ ಆಗಿರೋದ್ರಿಂದ ಅವರ ಕುಟುಂಬಸ್ಥರಲ್ಲಿ ಕೂಡ ಈಗ ಆಕ್ರಂದನ ಮುಗಿಲು ಮುಟ್ಟಿದೆ. ತಂದೆ ತಾಯಿ ಕೂಡ ಈ ವಿಷಯವನ್ನು ಈವರೆಗೂ ಕೂಡ ಕುಟುಂಬಸ್ಥರು ಹೇಳಿಲ್ಲ. ಮತ್ತು ಏನು ಮನೆಯವರು ಎಲ್ಲರೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಏನು 11:45 ಬೆಳಗಾವಿ ಏನು ಏರ್ಪೋರ್ಟ್ ಏನಿದೆ, ಏರ್ಪೋರ್ಟ್ಗೆ ಏನು ಮೃತರ ಏನು ಹುತಾತ್ಮ ಯೋಧರ ಎಲ್ಲ ಪಾರ್ಥಿವ ಶರೀರಗಳು ಕೂಡ ಬರ್ತವೆ. ಬೆಳಗ್ಗೆ 9 ಗಂಟೆಗೆ 9:15 CM ಮತ್ತು DCM ಸೇರಿದಂತೆ ಹಲವು ಗಣ್ಯರಿಂದ ಕೂಡ ಅವರಿಗೆ ಜಿಲ್ಲಾಡಳಿತದಿಂದ ಗೌರವ ನಮನವನ್ನು ಸಲ್ಲಿಸಲಾಗುತ್ತೆ. ಇದಾದ ನಂತರ ಅವರಿಗೆ ಏನು ಹುತಾತ್ಮ ಯೋಧರ ಪಾರ್ಥಿವ ಶರೀರ ಏನಿದೆ ಅವರನ್ನು ಕುಟುಂಬಸ್ಥರು ಕೂಡ ರವಾನೆ ಮಾಡಲಾಗುತ್ತೆ ಮತ್ತು ಅವರ ಹಸ್ತಾಂತರ ಮಾಡಲಾಗುತ್ತೆ. ಅಲ್ಲಿಂದ ರಸ್ತೆ ಮೂಲಕ ಕೂಡ ಏನು ಸಾಂಬ್ರಾ ಗ್ರಾಮಕ್ಕೆ ಬಂದು ಅಲ್ಲಿ ಮನೆಯಲ್ಲಿ ಕೂಡ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ.
ಮಾಡಲಾಗುತ್ತೆ. ಜೊತೆಗೆ ಏನು ಅನೂಪ್ ಮತ್ತು ಮಹೇಶ್ ಅವರ ಪಾರ್ಥಿವ ಶರೀರ ಕೂಡ ಏನು ರಸ್ತೆ ಮೂಲಕ ಬಾಗಲಕೋಟೆ ಇರ್ಬೋದು ಮತ್ತು ಉತ್ತರ ಕನ್ನಡ ಏನಿದೆ ಅಲ್ಲಿಯೂ ಕೂಡ ಅವರು ಹಸ್ತಾಂತರ ಮಾಡಿ ಅಲ್ಲಿಯೂ ಕೂಡ ಅವರ ಏನು ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಸುಮಾರು 9:30ಕ್ಕೆ ಏನು ಮೃತ ಯೋಧರು ಏನಿದ್ದಾರೆ, ಹುತಾತ್ಮ ಯೋಧರು ಏನಿದ್ದಾರೆ ಅವರಿಗೆ ಗೌರವ ನಮನ ಸಲ್ಲಿಸೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಹುತಾತ್ಮ ಯೋಧರ 3 ಏನು ಪಾರ್ಥಿವ ಶರೀರ ಕೂಡ ಬೆಳಗಾವಿಗೆ ಆಗಮಿಸಿದೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣ, ಬೆಳಗಾವಿಯ ಏನು ಮರಾಠ ಲೈಟ್ ಇನ್ಫೆಂಟ್ರಿ ಏನಿದೆ ಅಲ್ಲಿ ಕಮಾಂಡಿಂಗ್ ಹಾಸ್ಪಿಟಲ್ ಇದೆ, ಅಲ್ಲಿ ಕಮಾಂಡಿಂಗ್ ಹಾಸ್ಪಿಟಲ್ನಲ್ಲಿ ಕೂಡ ಅವರನ್ನು ಅಲ್ಲೇ ಹುತಾತ್ಮ ಯೋಧರ ಪಾರ್ಥಿವ ಶರೀರ ಕೂಡ ಅಲ್ಲೇ ಇಡಲಾಗುತ್ತೆ. ಬೆಳಗ್ಗೆ ಅಲ್ಲಿ 8 ಗಂಟೆ ಹೊತ್ತಿಗೇನು ಆರ್ಮಿ ಅಂದರೆ ಸೇನಾ ಅಧಿಕಾರಿಗಳು ಕೂಡ ಗೌರವ ನಮನ ಸಲ್ಲಿಸ್ತಾರೆ. ಇದಾದ ನಂತರ CM ಸೇರಿದಂತೆ ಹಲವು ಗಣ್ಯರು ನಮನವನ್ನು ಸಲ್ಲಿಸಿ ಕುಟುಂಬಸ್ಥರಿಗೆ ಕೂಡ ಈ ಪಾರ್ಥಿವ ಶರೀರವನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ದಿವಿತ್. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ.